ಹಲೋ ಸ್ನೇಹಿತರೆ, ಗಂಡನನ್ನು ಬಿಟ್ಟು ಸ್ವತಂತ್ರವಾಗಿ ಬದುಕುವ ಉದ್ದೇಶದಿಂದ ಸ್ವಾತಿ ಪಾಟೀಲ್ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಇದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ವಯ 39 ನಡೀತಾ ಇದೆ. ಗಂಡ ಕುಡುಕ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕುಡಿದು ಪ್ರತಿದಿನ ಯಜಮಾನರು ಜಗಳ ಮಾಡುತ್ತಾರೆ. ಸೊ ಹಾಗಾಗಿ ಯಜಮಾನರನ್ನು ಬಿಟ್ಟುಕೊಟ್ಟು ಜೀವನದಲ್ಲಿ ಒಬ್ಬರನ್ನು ಇಟ್ಟುಕೊಂಡು ಸ್ವತಂತ್ರವಾಗಿ ಬದುಕಲು ತಾವು ನಿರ್ಧರಿಸಿದ್ದಾರೆ. ಈಕೆ ಸ್ನೇಹಿತರೆ ಜೀವನ ನಡೆಸಲು ತನ್ನ ಸ್ವಂತ ಕೇವಲ 2 ಎಕರೆ ಗದ್ದೆಯಲ್ಲಿ ಟೊಮೊಟೊ ಫಾರ್ಮಿಂಗ್ ಸ್ಟಾರ್ಟ್ ಮಾಡಲು ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಷ್ಟ ಬಂದ ವ್ಯಕ್ತಿಯನ್ನು ಬಾಡಿಗೆ ಮನೆಗೆ ಕರೆದುಕೊಂಡು ಬಂದು ಇಷ್ಟ ಬಂದಂತೆ ಮಾಡಿಸಿಕೊಂಡು ಸುಖವಾಗಿ ಬದುಕಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗಂಡ ಜೊತೆಗೆ ಇಲ್ಲದಿದ್ದರೂ ಕೂಡ ನಾನು ಸುಖವಾಗಿ ಜೀವನ ನಡೆಸುತ್ತೇನೆ ಎಂದು ಹಠ ಮಾಡಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಗಂಡನನ್ನು ಬಿಟ್ಟುಕೊಟ್ಟು ಜೀವನದಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಸಿಗುವ ಶಾಂತಿ ಎಲ್ಲೂ ಸಿಗಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ದಪ್ಪ ಮೂಲಂಗಿ ಒಳಗಡೆ ಇಟ್ಟುಕೊಂಡು ಮಲಗಿದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ಎಲ್ಲ ಮರೆತು ಸುಖದಿಂದ ಮಲಗಬಹುದು, ಸುಖದಿಂದ ಜೀವನ ನಡೆಸಬಹುದು ಎಂದು ಹೇಳಿದ್ದಾರೆ. ದಪ್ಪ ಮೂಲಂಗಿಯಲ್ಲಿ ಇರುವ ಸುಖ ಜೀವನದಲ್ಲಿ ಎಲ್ಲೂ ಸಿಗೋದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಪ್ರತಿದಿನ ಗಂಡ ಕುಡಿದು ಜಗಳ ಮಾಡುವುದರಿಂದ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ತಮ್ಮ ಗದ್ದೆಯಲ್ಲಿ ಟೊಮೊಟೊ ಫಾರ್ಮ್ ಸ್ಟಾರ್ಟ್ ಮಾಡೋ ಉದ್ದೇಶದಿಂದ 1 ತಿಂಗಳ ಹಿಂದೆ ಅಷ್ಟೇ ಸ್ನೇಹಿತರೆ ತಮ್ಮ ಗದ್ದೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇವಾಗ ಸ್ನೇಹಿತರೆ ಟೊಮೊಟೊ ಫಾರ್ಮ್ ನೋಡಿ ಈ ರೀತಿ ಒಂದು ರಿಸಲ್ಟ್ ಸಿಕ್ಕಿದೆ. ಸೆಲೆಕ್ಟ್ ಎ ಸನ್ನಿ ಲೊಕೇಶನ್ ದಟ್ ಗೆಟ್ಸ್ 6 to 8 hours ಆಫ್ ಡೈರೆಕ್ಟ್ ಸನ್ಲೈಟ್ ಡೈಲಿ. ನೇರವಾಗಿ ಸೂರ್ಯನ ಕಿರಣಗಳು ಬೀಳುವ ಒಂದು ಪ್ರದೇಶದಲ್ಲಿ ತಾವು ಟೊಮೊಟೊ ಒಂದು ಫಾರ್ಮ್ ಸ್ಟಾರ್ಟ್ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಗದ್ದೆಯಲ್ಲಿರುವ ಮಣ್ಣು ಸೆಟಪ್ ಮಾಡಿಕೊಳ್ಳುವ ಉದ್ದೇಶದಿಂದ ತಾವು ಟ್ರ್ಯಾಕ್ಟರ್ ಬಳಕೆ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಕೆ ಹತ್ತಿರ ಸ್ವಂತ ಒಂದು ಟ್ರ್ಯಾಕ್ಟರ್ ಕೂಡ ಇರುತ್ತೆ. ಇದರಲ್ಲಿ 3 ಸಿಲಿಂಡರ್ ಮತ್ತು 45 HP ಕ್ಯಾಟಗರಿ ಇರುತ್ತೆ. ಅದೇ ರೀತಿ 2100 RPM ಮತ್ತು ಕೂಲಿಂಗ್ ಬಂದ್ಬಿಟ್ಟು ವಾಟರ್ ಕೂಲ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಏರ್ ಫಿಲ್ಟರ್ ಡ್ರೈ ಟೈಪ್ ಇರುತ್ತೆ. ಆ್ಯಂಡ್ ಇಲ್ಲಿ PTO HP ಬಂದ್ಬಿಟ್ಟು 38.3 ಎಂದು ಮಾಹಿತಿ ಕೊಟ್ಟಿದ್ದಾರೆ.